ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ನಾನಿವತ್ತೊಂದು ರಿಂಗ್ ಬೀಡ್ ಯೂಸ್ ಮಾಡಿ ಫ್ಲವರ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಸೀರೆಗೆ ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಆ ಕಂಟಿನ್ಯೂ ದಾರನ ಈ ನೀಡಲ್ ಮೇಲಿನ ದಾರದಲ್ಲಿ ತೆಗೆದು ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. 2 ಟೈಮ್ಸು ಲಾಕ್ ಮಾಡಿದ ಮೇಲೆ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡೋಣ. ಮತ್ತು 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದನ್ನು ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡೋಣ. ಸೊ ಇಲ್ಲಿ ಫಸ್ಟ್ 2 ಲಾಕ್ಸ್, ಅದಾದಮೇಲೆ 2 ಸರ್ತಿ 5 ಚೈನ್ಸ್ ಅಷ್ಟು ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಈಗ ಒಂದು ರಿಂಗ್ ಬೀಡ್, ಅದರೊಳಗಡೆ ಒಂದು ರೌಂಡ್ ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡಿದ್ದೀನಿ. ಅದೆರಡನ್ನು ದಾರ ಮೇಲೆ ಎತ್ತಿರ್ತೀವಲ್ಲ ಅದರಲ್ಲಿ ಸೇರಿಸಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಈ ರೀತಿ ಬೀಡನ್ನ ಅಟ್ಯಾಚ್ ಮಾಡಬೇಕು ಸೀರೆಗೆ. ಸೊ ಸೀರೆಗೆ ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋಣ. ಮತ್ತು 5 ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಇದು ಫಸ್ಟ್ ಸ್ಟೆಪ್ಪು. ಇದು 2 ಸ್ಟೆಪ್ಪಲ್ಲಿ ಹಾಕೋ ಡಿಸೈನು. ಸೊ ಫಸ್ಟ್ ಸ್ಟೆಪ್ ಇದು ಬೇಸ್ ಲೈನು. 5 ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಮತ್ತೆ ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಈಗ 3rd ಟೈಮು 5 ಚೈನ್ ಹಾಕ್ಕೋತಿದ್ದೀನಿ. ಸೊ 5 ಚೈನ್ ಹಾಕ್ಕೊಂಡು ಅದನ್ನು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಅಷ್ಟೇ 2 ಟೈಮ್ಸು 5 ಚೈನ್ಸ್ ಹಾಕ್ಕೋಬೇಕು. ಬೀಡ್ ಆ್ಯಡ್ ಮಾಡಿದ ಮೇಲೆ 3 ಟೈಮ್ಸ್ 5 ಚೈನ್ ಹಾಕ್ಕೋಬೇಕು. 3 ಟೈಮ್ಸ್ 5 ಚೈನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಸೇಮ್ ಒಂದು ಸರ್ಕಲ್ ಬೀಡು, ಅದರೊಳಗಡೆ ರೌಂಡ್ ಗೋಲ್ಡನ್ ಕಲರ್ ಬೀಡು ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಆ ಬೀಡನ್ನ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿ ಆಮೇಲೆ ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸರ್ತಿ ಸೀರೆಗೆ ಲಾಕ್ ಮಾಡಬೇಕು. ಸೊ ಬೀಡ್ ಆದಮೇಲೆ ಪ್ರತಿ ಸರ್ತಿ ಮೂರು ಸರ್ತಿ 5 ಚೈನ್ಸ್ ಹಾಕ್ಕೊಂಡು ಹೋಗಬೇಕು. ಫಸ್ಟು ಮತ್ತು ಲಾಸ್ಟು ಸೀರೆ ಫಸ್ಟು ಮತ್ತು ಸೀರೆ ಲಾಸ್ಟು ಮಾತ್ರ 2 ಸರ್ತಿ ಹಾಕಬೇಕು. ಸೊ ಇಲ್ಲಿ ಕಂಟಿನ್ಯೂ 3 ಸರ್ತಿ 5 ಚೈನ್ಸ್ ಹಾಕಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ನೋಡಿ ಬೀಡ್ ಆದಮೇಲೆ 3 ಟೈಮ್ಸ್ 5 ಚೈನ್ ಮತ್ತು ಬೀಡ್ ಆದಮೇಲೆ 3 ಟೈಮ್ಸ್ 5 ಚೈನ್. ಫಸ್ಟು 2 ಹಾಕಿದ್ದೀನಿ. ಎಂಡಲ್ಲಿ ಕೂಡ 2 ಸರ್ತಿ 5 ಚೈನ್ಸ್ ಹಾಕಿ 2 ಸರ್ತಿ ಸೀರೆಗೆ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು ಗಂಟು ಹಾಕ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ಪಿಗೆ ಸೇಮ್ ಅದೇ ಕಲರ್ದೆ 6 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನ ಗಂಟು ಹಾಕಿಟ್ಕೊಂಡು ಫಸ್ಟ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿರ್ತೀವಲ್ಲ, ಸೊ ಅಲ್ಲಿ ಕೂಡ ಒಂದು ಸರ್ತಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಈಗ 5 ಚೈನ್ಸ್ಗೆ 5 ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕುಚ್ಚು ಬರುತ್ತೆ, ಇದು 5 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ ಸೀರೆಗೆ ಅದೇ ಲಾಕಿಗೆ ಈ 5 ಚೈನ್ನು ಕೂಡ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ಈಗ ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದು 5 ಚೈನ್ ಒಳಗಡೆ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ 5 ಚೈನ್ ಒಳಗಡೆ ಆ 3 ಚೈನ್ನ ಲಾಕ್ ಮಾಡೋಣ. 5 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಅದಾದಮೇಲೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಸರ್ಕಲ್ ಬೀಡ್ ಏನಿದೆ ಅಲ್ಲ ಆ ಬೀಡ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದನ್ನ ಈ ರೀತಿ ಸ್ವಲ್ಪ ಎಳ್ಕೊಂಡು ಡಿಸೈನ್ ಹಾಕೋತ ಹೋಗಿ, ಅಂದರೆ ನಿಮಗೆ ಜಾಗ ಹಿಡಿಸುತ್ತೆ. ಸೊ ಮತ್ತೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಟೋಟಲಾಗಿ ನಾನಿಲ್ಲಿ 12 ಡಬಲ್ ಕ್ರೋಶೆ ಮಾಡಿದ್ದೀನಿ. ನೀವು ಸ್ವಲ್ಪ ಸರ್ಕಲ್ ಬೀಡ್ ದೊಡ್ಡದಿದ್ದರೆ ನಿಮಗೆ ಹೆಚ್ಚಿಗೆ ಹಿಡಿಸುತ್ತೆ. ನೀವು ಹೆಚ್ಚು ಕಮ್ಮಿ ಮಾಡೋ ಹಾಗಿದ್ದರೆ 12 14 ಅಥವಾ 10 ಈ ರೀತಿ ಸಮ ಸಂಖ್ಯೆ ಒಳಗೆ ಮಾಡಿ. ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೊಂದು ಡಿಸೈನ್ ಬರುತ್ತಲ್ಲ, ಸೊ ಅದು ಆವಾಗ ನಿಮಗೆ ಕರೆಕ್ಟ್ ಆಗುತ್ತೆ. ನೀವು
ಕೊಂಚ ಮಾಡಿದರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಸೊ ನಾನಿಲ್ಲಿ 12 ಮಾಡಿದ್ದೀನಿ. ಅದು ಸರ್ಕಲ್ ಬೀಡ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಬೀಡ್ ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿ ಇಳಿಸುತ್ತೆ. ಸೊ 14 ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ಮೇಲೆ ಅದನ್ನ 12 ಮಾಡಿದ್ಮೇಲೆ ನಾನು ನೆಕ್ಸ್ಟ್ 5 ಚೈನ್ ಏನಿದೆಯಲ್ಲ ಆ 5 ಚೈನ್ ಒಳಗಡೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಈಗ ಒಂದು ಸ್ವಲ್ಪ ಬ್ಯಾಕ್ ಸೈಡಿಂದ ವರ್ಕ್ ಮಾಡೋಣ. ಸೊ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ದಾರ ಮೇಲೆ ಎತ್ತಿ ಈಗ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಹೋಗೋಣ. ಸೊ ಒಂದು ಸ್ಮಾಲ್ ರೌಂಡ್ ಬೀಡ್ ಆ್ಯಡ್ ಮಾಡಿದ್ದೀನಿ ನಾನು, ಗೋಲ್ಡನ್ ಕಲರ್ದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ಅಲ್ಲಿ ನೆಕ್ಸ್ಟು ಹೋಲ್ ಗ್ಯಾಪ್ ಕಾಣುತ್ತೆ ನೋಡಿ ನಿಮಗೆ. ಫಸ್ಟ್ ನಾವೇನು ಫ್ರಂಟ್ ಸೈಡಿಂದ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಸೊ ಅದಕ್ಕೊಂದು ಸರ್ತಿ ಲಾಕ್ ಮಾಡಬೇಕು. ನೆಕ್ಸ್ಟ್ ಅದರ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಒಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಅಥವಾ ಲಾಕ್ ಮಾಡ್ಕೋಬೇಕು. ಎರಡು ಒಂದೇ, ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶೆ ಅಂದರೂ ಒಂದೇ. ಅದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಆ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಅದಾದಮೇಲೆ ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಬೀಡ್ ಹಾಕದೆ ಹಾಗೆ ಲಾಕ್ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡಿ ಅದನ್ನ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು, ಅದನ್ನ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಕಂಟಿನ್ಯೂ ಆರ್ಚ್ ಪೂರ್ತಿ ಹೀಗೆ ಮಾಡ್ಕೊಂಡು ಹೋಗಬೇಕು. ಇದು ಡಿಸೈನು, ಇದು ಬ್ಯಾಕ್ ಸೈಡಿಂದ ಈ ರೀತಿ ಡಿಸೈನ್ ಹಾಕಬೇಕು. ಪೂರ್ತಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು 6 ಬೀಡ್ಸ್ ಹಾಕಿದ್ದೀನಿ. ಲಾಸ್ಟ್ ಬೀಡ್ ಹಾಕಿ ಲಾಕ್ ಮಾಡಿದ ಮೇಲೆ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಅದಾದಮೇಲೆ ಈಗ ಅಲ್ಲಿ 5 ಚೈನ್ 3 ಚೈನ್ ಎರಡೂ ಇದ್ದಾವಲ್ಲ ಅವೆರಡದ್ರ ಒಳಗಡೆನೇ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳೋಣ ಡಿಸೈನ್ನ. ಸೊ ಈಗ ಎಲ್ಲ ಬೀಡ್ಸ್ ಮಧ್ಯೆ ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸ್ತಾವೆ ನೋಡಿ. ಸೊ 2 ಬೀಡ್ ಮಧ್ಯೆ ಹೋಲ್ ಗ್ಯಾಪ್ ಕಾಣಿಸ್ತಿದೆ. ಅಲ್ಲೀಗ 3 ಚೈನ್ ಹಾಕಬೇಕು. ಹಾಕಿ 2 ಬೀಡ್ ಮಧ್ಯೆ ಹೋಲ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಈ 3 ಚೈನ್ನ ಲಾಕ್ ಮಾಡಬೇಕು. ಸೊ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಆ 2 ಬೀಡ್ ಮಧ್ಯೆ ಇರೋ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಅಂದರೆ ಇದು ಆ ಬೀಡ್ಸಿಗೆ ಈ ರೀತಿ ಔಟ್ಲೈನ್ ಥರ ಬರುತ್ತೆ ಡಿಸೈನು. ಸೊ ಇಲ್ಲಿ 3 ಚೈನ್ ಹಾಕಬೇಕು. ಎಲ್ಲ ಬೀಡ್ಸ್ಗಳ ಮಧ್ಯೆನೂ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲೆಲ್ಲ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆರ್ಚ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಎಂಡಲ್ಲಿ ಈ 5 ಚೈನ್ ಏನಿದೆಯಲ್ಲ ಆ 5 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಮತ್ತೊಂದು ಸಲ ಒಂದು ಸಿಂಗಲ್ ಕ್ರೋಶೆ ಅಥವಾ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ನೆಕ್ಸ್ಟು 5 ಚೈನ್ನ ಲಾಕ್ ಏನಿದೆಯಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕಿಗೆ ಗ್ಯಾಪ್ ಇರುತ್ತೆ ಸ್ವಲ್ಪ, ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 5 ಚೈನ್ಗೆ 5 ಚೈನ್ ಇಲ್ಲಿ ಕುಚ್ಚು ಬರುತ್ತೆ. ಸೊ 5 ಚೈನ್ ಹಾಕಿ ಆ 5 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಈ 5 ಚೈನ್ನು ಕೂಡ ಲಾಕ್ ಮಾಡಿ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿದ್ಮೇಲೆ ಈಗ 3 ಚೈನ್ ಹಾಕ್ಕೋಬೇಕು. ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡಬೇಕು. 3 ಚೈನ್ ಹಾಕಿ ಈ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಈ 3 ಚೈನ್ನ ಆ 5 ಚೈನ್ ಒಳಗಡೆ ಲಾಕ್ ಮಾಡಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಸರ್ಕಲ್ ಬಿಡಿದೆಲ್ಲ ಅದರೊಳಗಡೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಈ ರೀತಿ ಡಬಲ್ ಕ್ರೋಶೆ ಮಾಡಿಕೊಂಡು ಸ್ವಲ್ಪ ದಾರ ಸೈಡ್ ಸರಿಸ್ತಾ ಕಂಟಿನ್ಯೂ ಹಾಕ್ಕೊಂಡು ಹೋಗಿ. ಸೊ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಸರ್ಕಲ್ ಬಿಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಈ ರೀತಿ 12 ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಫಸ್ಟ್ ಎಷ್ಟು ಮಾಡಿರ್ತೀವಲ್ಲ ಅಷ್ಟೇ ಮಾಡಬೇಕು. ನೀವು ಫಸ್ಟ್ ಏನಾದರೂ 14 ಮಾಡಿದರೆ ಇಲ್ಲೂ ಕೂಡ 14 ಮಾಡಿ. ಸೊ 12 ಡಬಲ್ ಕ್ರೋಶೆ ಹಾಕಿದ್ದೀನಿ ನಾನು. ಆದಮೇಲೆ ನೆಕ್ಸ್ಟು ಅದರ ಪಕ್ಕದಲ್ಲಿ 5 ಚೈನ್ ಇರುತ್ತಲ್ಲ ಆ 5 ಚೈನ್ ಒಳಗಡೆ ಈ ಡಿಸೈನ್ನ ಲಾಕ್ ಮಾಡಬೇಕು. ಈಗ ಮತ್ತೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ ಸೀರೆನ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಸ್ವಲ್ಪ ದಾರ ಮೇಲೆತ್ತಬೇಕು. ದಾರ ಮೇಲೆತ್ತಿ ಒಂದು ಸಣ್ಣ ಬೀಡ್ ಆ್ಯಡ್ ಮಾಡೋಣ ಗೋಲ್ಡನ್ ಕಲರ್ದು. ಸೊ ನೀವು ಸಿಲ್ವರ್ ಬೇಕಾದರೂ ಯೂಸ್ ಮಾಡ್ಬೋದು. ಸೀರೆಗೆ ಯಾವ ಕಲರ್ ಬೇಕಾಗಿರುತ್ತೋ ಆ ಕಲರ್ ಯೂಸ್ ಮಾಡಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಡೈರೆಕ್ಟಾಗಿ ಅದರ ಪಕ್ಕದಲ್ಲಿ ಯಾವ ಹೋಲ್ ಗ್ಯಾಪ್ ಇರುತ್ತಲ್ಲ ಫಸ್ಟ್ ಒಂದು ಆ ಹೋಲ್ ಗ್ಯಾಪಿಗೆ ಲಾಕ್ ಮಾಡಿ. ಅದಾದಮೇಲೆ ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಬೀಡ್ ಹಾಕದೇ ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡಿ.
ಸೊ ಫಸ್ಟ್ ಬೀಡ್ ಹಾಕಿ ಬೀಡನ್ನ ಆ ಲಾಕಿಗೆ ಲಾಕ್ ಮಾಡಬೇಕು. ಅಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಅದೇ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ. ಅದಾದಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ಅಲ್ಲೇ ಹೋಲ್ ಗ್ಯಾಪ್ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಅಲ್ಲೇ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಅದಾದಮೇಲೆ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡನ್ನ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶೆ ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಒಂದು ಬೀಡ್ ಆ್ಯಡ್ ಮಾಡಬೇಕು, ಅದನ್ನ ಲಾಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಮತ್ತು ಬೀಡ್. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು ಸರ್ತಿ ಹಾಕಿ ನೋಡಿ ಗೊತ್ತಾಗುತ್ತೆ. ಯಾರು ಸಿಂಪಲ್ ಕೇಳ್ತಾರಲ್ಲ ಅವ್ರಿಗೆ ಹಾಕಿ ಕೊಡಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಕೂಡ ನಾನು 6 ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. 6 ಬೀಡ್ ಆ್ಯಡ್ ಮಾಡಿದ್ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಅಲ್ಲಿ ಹಾಕಿದ್ಮೇಲೆ ನೆಕ್ಸ್ಟ್ ಈಗ ಅಲ್ಲಿ 5 ಚೈನ್ 3 ಚೈನ್ಸ್ 2 ಇದ್ದಾವಲ್ಲ ಆ 2 ಈ ರೀತಿ ಅದ್ರ ಮಧ್ಯೆ 2 ಸೇರಿಸಿ ಲಾಕ್ ಮಾಡಿ. 5 ಚೈನ್ 3 ಚೈನ್ ಸೇರಿಸಿ ಲಾಕ್ ಮಾಡಿ. ಸೊ ಬ್ಯಾಕ್ ಸೈಡ್ ವರ್ಕ್ ಅಷ್ಟು ಮಾಡಬೇಕು. ಅದಾದಮೇಲೆ ಮತ್ತೆ ಸೀರೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಬೀಡ್ಸ್ ಮಧ್ಯೆ ಹೋಲ್ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಕಾಣಿಸುತ್ತಲ್ಲ ಸೊ ಅಲ್ಲಿ ಲಾಕ್ ಮಾಡ್ಕೊಂಡು ಹೋಗೋಣ. 3 ಚೈನ್ ಹಾಕಿ 3 ಚೈನ್ ಹಾಕಬೇಕು. 2 ಬೀಡ್ ಮಧ್ಯೆ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಈ 3 ಚೈನ್ನ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ನೆಕ್ಸ್ಟ್ 2 ಬೀಡ್ ಮಧ್ಯೆ ಹೋಲ್ ಗ್ಯಾಪ್ ಕಾಣುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು. ಸೊ ಕಂಟಿನ್ಯೂ ಪೂರ್ತಿ ಆರ್ಚು ಹೀಗೆ ಮಾಡ್ಕೊಂಡು ಹೋಗಬೇಕು. ಈ 6 ಬೀಡ್ಸ್ ಇದ್ದಾವಲ್ಲ 6 ಬೀಡ್ಸ್ಗೆ ಈ ರೀತಿ ಔಟ್ಲೈನ್ ಡಿಸೈನು ಹಾಕ್ಕೊಂಡು ಹೋಗಬೇಕು. ಕಂಟಿನ್ಯೂ ಚೆನ್ನಾಗಿ ಬರುತ್ತೆ ಡಿಸೈನು. ಇದು ರಿಂಗ್ ಬೀಡ್ ಯೂಸ್ ಮಾಡ್ದೇನೂ ಹಾಕ್ಬೋದು. ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡು ಒಂದು ಸತಿ ಬೇಕಂದರೆ. ಸೊ ಈ 6 ಬೀಡ್ಸ್ಗೆ ಹಾಕಿದ ಮೇಲೆ ಈ 5 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಬೇಕು. 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಅದಾದಮೇಲೆ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಸೊ ಟೋಟಲಿ 2 ಟೈಮ್ಸ್ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ 5 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಸೊ ಇಷ್ಟೇ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ, ಈಗ ಗೊತ್ತಾಗುತ್ತೆ. ಲಾಸ್ಟು ಕುಚ್ಚೋದು ಕಟ್ಟಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು ಡಿಸೈನು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಸೊ ಈಗ ಇದಕ್ಕೆ ಕುಚ್ಚು ಕಟ್ಟಿಗ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.